ಹಾ. ಅದು ನಿಮ್ಮ ಚಾನಲ್ ನೋಡಿ ನಮಗೆ ಸ್ವಲ್ಪ ಪ್ರೇರಣೆ ಆಯ್ತು. ಹಾ ಅದನ್ನು ಮಾರಾಟ ಮಾಡಿದ್ರೆ ನಮಗೆ ಸ್ವಲ್ಪ ಹಣ ಗಳಿಸಬಹುದು, ನಮಗೆ ಕೂಡ ಹೌದು, ಆಗ್ತದೆ. ಹೆಚ್ಚು ಮಾಡಬಹುದು. ಸೆಟ್ ಮಾಡಬೇಕು, ಅಂಗಳದಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಮಾಡಬೇಕು, ರೂಮ್ ಗಳನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ. ಆದ್ರೆ ನಮ್ಮ ಆರೋಗ್ಯ ಉಳಿಸ್ಲಿಕ್ಕೆ ಮಾಡುವಂತ ಕೈತೋಟದ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿಲ್ಲ. ನಾವು ತಗೊಂಡ್ ಬಂದು ಇದು 5ನೇ ಕರು ಹಾಕಿದ್ದೆ ಈಗ. ಹಾ, ಅದಕ್ಕಿಂತ ಮೊದಲು ಏನಾದ್ರು ಕರ ಹಾಕಿತ್ತಾ? ಹಾಕಿದೆ 4 ಕರು ಮೊದ್ಲು ಹಾಕಿದೆ. ಅಲ್ಲಿಗೆ 9 ಕರು. ಇದು ನೋಡಿ, ಇದು ಎಷ್ಟು ಸಣ್ಣದಿದೆ ಅಂತ ಹೇಳುತ್ತೆ. ಕೇವಲ 1-1.5 ಇಂಚು ಉದ್ದ ಮಾತ್ರ ಆಗುವಂತದ್ದು. ಇದು ಪೂರ್ತಿ ಹಣ್ಣಾಗಿದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಮೊನ್ನೆ ಒಂದು ಸೀತಾರಾಮ್ ಬೆಳಾಲ್ ಅವರ ಮನೆಯಿಂದ ಮರ ಬೆಂಡೆಕಾಯಿಯ ಬಗ್ಗೆ ಒಂದು ತೋರಿಸಿದ್ದೆ. ಇವತ್ತು ಅದೇ ರೀತಿಯ ಒಂದು ವಿಶೇಷ ತೋರಿಸೋಕೋಸ್ಕರ ಅವರ ಮನೆಯಿಂದನೇ ನಿಮ್ಮ ಎದುರುಗಡೆ ಬಂದಿದ್ದೇನೆ. ನಿಮಗೆ ಆಗಲಕಾಯಿಯ ಬಗ್ಗೆ ಗೊತ್ತಿದೆ. ಇವತ್ತು ಹೈಬ್ರಿಡ್ ಆಗಲಕಾಯಿಗಳು, ಇಷ್ಟಿಷ್ಟುದ್ದ ಆಗಲಕಾಯಿಗಳು ಇದೆಲ್ಲವೂ ಸಿಗ್ತದೆ. ಅದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಬ್ರ್ಯಾಂಡ್ ಆಗಿರುವಂತದ್ದು ವೈಟ್ ಆಗಲಕಾಯಿ ನಿಮ್ಗೆ ಸಿಗ್ತದೆ. ಆದ್ರೆ ಮಾಡ ಆಗಲಕಾಯಿ ಇದೆ. ನಾನು ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ, ಕಾಡು ಕಂಚಲ ಅಂತ ಹೇಳಿ. ಅದೇ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ಆಗುವಂತ ಅಳಿದು ಹಂಚಿ ಹೋಗಿರುವಂತದ್ದು, ಅದು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು 2 ಕಡೆ ಹಿಂದೆ ಎಲ್ಲ ನೋಡಿ ಅತ್ಯಂತ ಸಣ್ಣದಾಗಿರುವಂತ ಒಂದು ಆಗಲಕಾಯಿಯನ್ನು ತೋರಿಸೋದಕ್ಕೋಸ್ಕರ ಅವರ ಮನೆಗೆ ಬಂದಿದ್ದೇನೆ. ಸೀತಣ್ಣ ನಮಸ್ತೆ. ನಮಸ್ತೆ ಅಕ್ಕ, ಹೇಗಿದ್ದೀರಿ? ಚೆನ್ನಾಗಿದೆ. ಸೀತಣ್ಣ ಅವರ ಶ್ರೀಮತಿ ಅವರು ಯಶೋಧ ಅವರು ಅಂತ ಹೇಳಿ, ಅವರು ಸಿದ್ದಕಟ್ಟೆ ಅಲ್ಲ, ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಎಕಾನಮಿಕ್ಸ್ ಅಲ್ಲಿ ಅತಿಥಿ ಉಪನ್ಯಾಸಕರಾಗಿದ್ದಾರೆ, ಅರ್ಥಶಾಸ್ತ್ರದಲ್ಲಿ. ಅದರೊಟ್ಟಿಗೆ ಮನೆಯ ಅರ್ಥಶಾಸ್ತ್ರವನ್ನು ನೋಡ್ಕೊಳ್ಳುವಂತ ಫೈನಾನ್ಸ್ ಮಿನಿಸ್ಟರ್ ಅವರು ಈ ಮನೆಯದ್ದು. ಹಾಗೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಕೈತೋಟ ಮಾಡುವಂತದ್ದು. ಇವತ್ತು ನಾನು ತೋರಿಸುವಂತ ವೆರೈಟಿ ಇಲ್ಲಿ ನೋಡಿರ್ಬೋದು ನೀವು. ನಿಮ್ಗೆ ಇಲ್ಲಿ ಕಾಣ್ತಿದೆ ಆಗಲಕಾಯಿಯ ಒಂದು ಗಿಡ ಕಾಣ್ತಿದೆ. ಸಹಜವಾಗಿ ನೋಡುವಾಗ ಆಗಲಕಾಯಿ ಅಂತ ಅನ್ನಿಸ್ತದೆ, ಆದ್ರೆ ಇದು ಭಾರಿ ಸಣ್ಣ ಆಗಲಕಾಯಿ. ಇದೊಂದು ಇಲ್ಲಿ ನೋಡಿ, ಇದು ನೋಡಿ, ಇದು ಎಷ್ಟು ಸಣ್ಣದಿದೆ ಅಂತ ಹೇಳುತ್ತೆ. ಕೇವಲ 1-1.5 ಇಂಚು ಉದ್ದ ಮಾತ್ರ ಆಗುವಂತದ್ದು. ಇದು ಪೂರ್ತಿ ಹಣ್ಣಾಗಿದೆ ನೋಡಿ. ಇದು ಸಣ್ಣದಾಗಿರ್ಬೇಕು ನೋಡಿ. ಇದಕ್ಕೆ ಅದು ಗೊಬ್ಬರ ಇಲ್ಲದೆ ಇದು ಆದದ್ದಲ್ಲ, ಅಥವಾ ಇದೇನು ಹಾಳಾಗಿ ಅಥವಾ ರೋಗ ಬಂದು ಈ ರೀತಿ ಸಣ್ಣದಾಗಿದ್ದಲ್ಲ. ಇದರ ಇಡೀ ವೆರೈಟಿ ಇದೇ ರೀತಿಯಲ್ಲಿ ಆಗುವಂತದ್ದು. ಅಕ್ಕ, ಇದು ಎಲ್ಲಿಂದ ತಂದದ್ದು ನೀವು? ನಮ್ಗೆ ಫಸ್ಟಿಗೆ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ಪಕ್ಕದ ಮನೆಯವರು ಬೆಳೆಸ್ತಾ ಇದ್ರು. ಅದನ್ನ ನೋಡಿ ನಾವು ಮತ್ತೆ ಬೀಜ ತಕೊಂಡು ಬಂದು ಇಲ್ಲಿ ಈಗ ಪ್ರತಿ ವರ್ಷ ಆಗ್ತಾ ಇದೆ. ಪ್ರತಿ ವರ್ಷ ಆಗ್ತದೆ. ಎಷ್ಟು ಟೈಮ್ ಆಗ್ತದೆ ಒಂದ್ಸಲ ಗಿಡ ಹಾಕಿದ್ಮೇಲೆ? ಅದು ಆಗ್ತಾನೆ ಇರ್ತದೆ, ತಿಂಗ್ಳುಗಟ್ಲೆ ಆಗ್ತಾನೆ ಇರ್ತದೆ. ಒಂದ್ಸಲ ಗಿಡ ಅಂದ್ರೆ ಒಂದ್ಸಲ ನಾವು ಹಾಕಿ ಬಿಟ್ರೆ ತಿಂಗ್ಳುಗಟ್ಲೆ ಅದು ಮತ್ತೆ ಬಳ್ಳಿ ದೊಡ್ಡದಾಗ್ತಾ ಹೋದಾಗೆ ಆಗ್ತಾನೆ ಇರ್ತದೆ. ಸಾಂಬಾರು ಮಾಡಿದ್ರೆ ಹೇಗಿದೆ? ಟೇಸ್ಟ್ ಹೇಗಿದೆ? ಟೇಸ್ಟ್ ಬೇರೆ ಹಾಗಲಕಾಯಿ ತುಂಬಾ ಕಹಿ ಇರುದಿಲ್ಲ, ಸಪ್ಪೆ ಇದೆ ಸ್ವಲ್ಪ. ನೋಡಿ, ಇಲ್ಲಿ ನೋಡಿ ಎಷ್ಟು ಸಣ್ಣದಿದೆ. ಇದು ಸಂಡಿಗೆಗೆಲ್ಲ ಸೂಪರ್ ಆಗ್ಬೋದು ಅನ್ನಿಸ್ತದೆ ಸೀತನ್ನ. ಹೌದು, ಹಾಗೆ ಅರ್ಧ ಕಟ್ ಮಾಡಿ ಅಲ್ಲ, ಚಿಕ್ಕದಿದೆ, ಅಲ್ಲಿಗೆ ಎಣ್ಣೆಗೆ ಹಾಕಿ ಬಿಡಬಹುದು, ಓಡಿ ಎಲ್ಲ ಮಾಡ್ಲಿಕ್ಕೆ. ಎಲ್ಲಿಂದ ತಗೊಂಡು ಹೋಗಿದ್ದಾರೆ ಕೆಲವರು. ಹೌದಾ, ತಗೊಂಡೋಗಿ ಮಾಡಿದಾರ? ಅಥವಾ ಕೆಲವರು ಬೀಜ ಅಲ್ಲಿ ಇಟ್ರೆ ತಲಾಂತರ ಆದ್ಮೇಲೆ ಅಲ್ಲೇ ಉಳಿತದೆ ಮಾಡಿರ್ಬೋದು ಅವ್ರು ಕೂಡ. ಅಲ್ಲ, ನಿಮ್ಗೆ ಯಾರು ಹೇಳಿದ್ರ? ನೋಡುವ ರೀತಿಯಲ್ಲಿ ಬಹಳ ಚಂದ ಕಾಣ್ತದೆ. ನಮ್ಮ ಫ್ಯಾಮಿಲಿ ಅವರಿಗೆಲ್ಲ ಕೊಟ್ಟಿದ್ದೇವೆ ನಾವು. ಹೌದಾ? ತಗೊಂಡೋಗಿ ಹಾಕಿ ಅಂತ. ಇದಕ್ಕೆ ಏನು ಗೊಬ್ಬರ ಹಾಕ್ತೀರಿ? ಇದು ನಾವು ಸಾವಯವ ಗೊಬ್ಬರ ಮಾತ್ರ, ಅಂದ್ರೆ ಹಟ್ಟಿ ಗೊಬ್ಬರ, ದನ ಅದೆಲ್ಲ ಮಾತ್ರ. ಈಗ ನೀವು ಲೆಕ್ಚರ್ ಆಗಿದ್ದೀರಿ, ಅದರ ಕೆಲಸದ ಮಧ್ಯದಲ್ಲಿ ಇದೆಲ್ಲ ಹೇಗೆ ನಿಮ್ಗೆ? ನಂಗೆ ಅಂದ್ರೆ ಸ್ವಲ್ಪ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್. ಹಾಗೆ ಫ್ರೀ ಇರುವಾಗ ಕೆಲಸ ಮಾಡ್ತಾ ಇರ್ತೇನೆ ಅದನ್ನು. ಫ್ರೀ ಇರುವಾಗ ಮಾಡ್ತಾ ಇರ್ತೀರಿ, ಭಾನುವಾರ ಶನಿವಾರ ಎಲ್ಲ. ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ? ಮಾಡ್ತಾರೆ. ಈ ವರ್ಷದ್ದು ಕೈತೋಟ ಎಲ್ಲ ಪ್ರಾರಂಭ ಆಗಿದೆ. ಕಳೆದ ಬಾರಿ ನಿಮ್ಮ ಹಳೆ ಮನೆ ಇದ್ದಾಗ ಒಂದು ಜಾಗದಲ್ಲಿ, ಒಂದು ಸಣ್ಣ ಜಾಗದಲ್ಲಿ ತುಂಬಾ ಮಾಡಿದ್ರಲ್ಲ, ಬದನೆ, ಬೆಂಡೆಕಾಯಿ ಎಲ್ಲ ಅಲ್ಲ? ಹೌದೌದು. ಕಾಲೇಜಲ್ಲಿ ಪಾಠ ಮಾಡ್ಬೇಕಾದ್ರೆಲ್ಲ ಮಕ್ಕಳಿಗೆ ಇದ್ರ ಬಗ್ಗೆ ಏನಾದ್ರು ಹೇಳಿ ಕೊಡ್ತೀರಾ? ನಿಮ್ಮ ಮನೆ ಪಕ್ಕ ಕೈತೋಟ ಮಾಡಿದ್ದೇನಾದ್ರು? ಹೇಳ್ತೇನೆ ನಾನು. ಮನೇಲಿ ಹೇಳ್ತೀರಿ? ಕೃಷಿ ಸಾವಯವ ಮಾಡಿದ್ದಾರೆ ಗೊತ್ತಿಲ್ಲ, ಅದು ಹೇಳ್ತೇನೆ ಕ್ಲಾಸ್ ಅಲ್ಲಿ ಎಲ್ಲ. ಸಾವಯವ ಮಾಡಿ ಮನೆಯಲ್ಲೇ ಮಾಡಿ. ಸಹಜವಾಗಿ ಸ್ನೇಹಿತರೆ, ನಾವು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸೆಟ್ ಮಾಡಬೇಕು, ಅಂಗಳದಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಮಾಡಬೇಕು, ರೂಮ್ಗಳನ್ನು ಹೇಗೆ ಮಾಡಬೇಕು, ಇದನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತೀವಿ. ಆದ್ರೆ ನಮ್ಮ ಆರೋಗ್ಯ ಉಳಿಸ್ಲಿಕ್ಕೆ ಮಾಡುವಂತ ಕೈತೋಟದ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಿಲ್ಲ. ಇವ್ರು ನೋಡಿ, ಈ ಇಡೀ ಜಾಗವನ್ನು ಇದಕ್ಕೋಸ್ಕರ ಇಟ್ಟಿದ್ದಾರೆ. ತುಂಬಾ ಜನರು ಹೇಳ್ತಾರೆ ಪ್ರಾಣಿಗಳ ಕಾಟ, ಬೇರೆ ಬೇರೆ ಸಮಸ್ಯೆಗಳು ಅಂತ ಹೇಳಿ. ಅದಕ್ಕೆ ದೂರ ಮಾಡಿದ್ರಲ್ಲ, ಮನೆಯ ಪಕ್ಕದಲ್ಲೇ ಈ ರೀತಿಯ ಒಂದು ತೋಟವನ್ನು ಮಾಡಿದ್ದಾರೆ. ಏನೆಲ್ಲ ಮಾಡಿದಿರಿ ಅಕ್ಕ ಇದರಲ್ಲಿ? ನಮ್ಮ ಈ ತೋಟದಲ್ಲಿ ಅಲಸಂಡೆ, ಮತ್ತೆ ಬಸಳೆ, ಅರಿಶಿನ, ಇದೆಲ್ಲ, ಮತ್ತೆ ಬದಾನೆ ಗಿಡ, ಕೆಸುವಿನ ಬೀಜ ಇದೆ, ಕೆಸು ಇದೆ, ಕೆಸುವಿನ ಬೀಜ, ಬಾಳೆ ಇದೆ. ಬಾಳೆ. ಇಲ್ಲಿ ಇವರ ಮಗ ವಿರೂಪಾಕ್ಷ ಅಂತ ಹೇಳಿ, ಅವರು ಎಲ್ಲಿ ಅಂತ ನೀವು ಕೇಳಬಹುದು. ಆದ್ರೆ ಅವರು ವಿಡಿಯೋದ ಹಿಂದೆ ಇದ್ದಾರೆ, ವಿಡಿಯೋ ಮಾಡ್ತಿರುವಂತದ್ದು. ನಮ್ಮ ಹತ್ರ ವಿಡಿಯೋ ಮಾಡೋರು ಇವತ್ತು ಬರ್ಲಿಲ್ಲ. ಇಲ್ಲಿ ಇದಕ್ಕೆ ನೀರು ಅವರು ಸೆಟ್ಟಿಂಗ್ ಮಾಡಿದ್ದಾರೆ ಪೈಪಲ್ಲಿ. ಇದಕ್ಕೆ ನೀರು ಇವರು ತಗೊಂಡ್ಬಂದು ಹಾಕ್ಬೇಕಾಗಿಲ್ಲ. ನೋಡಿ, ಇಲ್ಲಿ ನಿಮ್ಗೆ ಕಾಣಬಹುದು, ನೇರ ಬಂದು ಬುಡದಲ್ಲಿ ಬೀಳುತ್ತದೆ. ಬಾರಿ ಏನಲ್ಲ, ಇರೋ ಒಂದು ಸಣ್ಣ ಪೈಪಲ್ಲಿ, ಅರ್ಧ ಇಂಚ್ ಪೈಪ್ ಇದು, ಅರ್ಧ ಇಂಚ್ ಪೈಪಲ್ಲಿ
ಇದು ಹಾಕಿರುವಂತದ್ದು. ಒಂದ್ಸಲ ಆನ್ ಮಾಡಿದ್ರೆ ಸಾಕು, ಇಷ್ಟು ನೀರು ಎಷ್ಟು ಬೇಕಾದ್ರೆ ಸಾಕು. ನೋಡಿ ಪೂರ್ತಿ ಇಲ್ಲಿಂದ ನೋಡಿ ಹೀಗೆ ಬಂದಿದೆ, ಇಲ್ಲಿ ಬುಡ, ಇದ್ರ ಬುಡಕ್ಕೆ ಇಲ್ಲಿ ಬೀಳ್ತಾ ಇದೆ, ಸೆಗಣಿ ಎಲ್ಲ ಹಾಕಿದ್ದಾರೆ. ಈ ಇಲ್ಲಿಯ ಒಂದು ಬಿಸಿಲೆಲ್ಲ ನೋಡುವಾಗ ದಿನಕ್ಕೆ ಒಂದ್ಸಲನೂ ಹಾಕ್ಬೇಕಾಗಿಲ್ಲ, ಅಂದ್ರೆ ಒಂದು 3 ದಿವಸಕ್ಕೆ ಒಂದ್ಸಲ ಸಾಕು. ಇಲ್ಲಿ ತಂಪಾಗಿದೆ ಜಾಗ. ಇಲ್ಲಿ ಪ್ರಮುಖವಾಗಿ ನಾವು ಮಾಡಬೇಕಾದದ್ದು ನಮ್ಮ ಜಾಗವನ್ನು ತಂಪಾಗಿ ಇಟ್ಟಿರ್ಬೇಕು. ಒಂದಷ್ಟು ಸೊಪ್ಪುಗಳು ಮಲ್ಚಿಂಗ್ ಮಾಡಿ, ಪೂರ್ತಿ ಬಿಸಿಲು, ನಮ್ಮ ಸೌತ್ ಕೇಂದ್ರದ ಬಿಸಿಲಿಗೆ ಸಾಧಾರಣ ಈ ತರಕಾರಿಗಳೆಲ್ಲ ಒಣಗಿ ಹೋಗ್ತದೆ. ಒಂದು ಸ್ವಲ್ಪ ಬಿಸಿಲು ತಾಗಿದ್ರು ಸಾಕು. ಅಂದ್ರೆ ದಿನದ ಒಂದು 8 ಗಂಟೆಯಲ್ಲಿ 4 ಗಂಟೆ ಬಿಸಿಲು ತಾಗಿದ್ರು ಕೂಡ ನಮ್ಮಲ್ಲಿ ಸಾಕಾಗ್ತದೆ. ಅದರೊಟ್ಟಿಗೆ ಇದಕ್ಕೆ ಗೊಬ್ಬರಗಳನ್ನೆಲ್ಲ ನಾಟಿ ಹಸುವನ್ನೇ ಸಾಕಿದಿರಲ್ಲ. ನಮ್ಮಲ್ಲಿ ತುಂಬಾ ಜನರು ಈ ದನಗಳನ್ನು ಸಾಕ್ಬೇಕಾದ್ರೆ ತುಂಬಾ ತಲೆ ಕೆಡಿಸ್ಕೊಳಕ್ ಇರ್ತದೆ. ಅದಕ್ಕೆ ಹಾಗೆ ಹಟ್ಟಿ ಆಗ್ಬೇಕು, ಹೀಗೆ ಆಗ್ಬೇಕು, ಟ್ಯಾರಿಸ್ ಆಗ್ಬೇಕು, ಸಿಮೆಂಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಇವರು ಅತ್ಯಂತ ಸರಳವಾಗಿ ಒಂದು ನಾಟಿ ದನವನ್ನು ಸಾಕಿದ್ದಾರೆ. ಇದರ ನೀವು ಹಟ್ಟಿಯನ್ನು ಕೂಡ ನೋಡಬಹುದು, ಬ್ಯಾನರ್ಗಳು, ಶೀಟ್ಗಳು ಇದನ್ನೆಲ್ಲ ಮಾಡಿ ಮಾಡಿದ್ದಾರೆ. ಒಂದೆತ್ತ ಇದ್ರದ್ದು ಹೆಸರೇನು? ಗೌರಿ. ಗೌರಿ. ಗೌರಿ ಅಂತ ಹೇಳಿ ನೋಡಿ. ಎಷ್ಟು ವರ್ಷ ಆಯ್ತು ಈ ಗೌರಿಗೆ? ನಾವು ತಗೊಂಡ್ ಬಂದು ಇದು 5ನೇ ಕರು ಹಾಕಿದ್ದೆ ಈಗ. ಅದಕ್ಕಿಂತ ಮೊದಲು ಏನಾದ್ರು ಕರು ಹಾಕಿತ್ತಾ? ಹಾಕಿದೆ, 4 ಕರು ಮೊದ್ಲು ಹಾಕಿದೆ. ಅಲ್ಲಿಗೆ 9 ಕರು, 9 ಮಕ್ಕಳ ತಾಯಿ ಅಲ್ಲ. ಹೇಗೆ ಬುದ್ಧಿ ಜೋರಿದೆಯಾ ಪಾಪನ? ಇಲ್ಲ, ತುಂಬಾ ಪಾಪ. ಹೌದಾ? ಹೊರಗಡೆ ಎಲ್ಲ ನೀವೇ ತಗೊಂಡು ಹೋಗ್ಬೋದು, ಎಳ್ಕೊಂಡು ಹೋಗುದು ಅಂತದ್ದೇನಿಲ್ಲ. ಅಂತದೇನಿಲ್ಲ. ಸೀತಣ್ಣ, ಎಷ್ಟು ಲೀಟರ್ ಹಾಲು ಸಿಗ್ತದೆ ಇದರಲ್ಲಿ? ಬೆಳಿಗ್ಗೆ 2.5 ಲೀಟರ್, ಸಂಜೆ 1.5 ಲೀಟರ್, ಕೆಲವು ಸಮಯ 2 ಲೀಟರ್ ಸಿಗ್ತದೆ. ಒಂದು ಎವರೇಜ್ 4 ಲೀಟರ್ ಸಿಗ್ತದೆ. ಸಿಗ್ತದೆ ಅಲ್ಲ, ನಾಟಿ ಹಸುವಲ್ಲಿ ಮಲೆನಾಡು ಗಿಡದಲ್ಲಿ 4 ಲೀಟರ್ ಅಂದ್ರೆ ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ. ಅಷ್ಟು ಸಿಗುದಿಲ್ಲ. ಮತ್ತೆ ಇದು ದೊಡ್ಡ ಜರ್ಸಿಯೂ ಅಲ್ಲ, ಹಳ್ಳಿಯ ಮಲ್ನಾಡು ಗಿಡ್ಡವೂ ಅಲ್ಲ, ಮೀಡಿಯಂ ಇರುವಂತ ಒಂದು ತಳಿ ಇದು. ಇದು ಕ್ರಾಸ್, ಇದು ಒಂದು ರೀತಿಯ ಮೀಡಿಯಂ ತಳಿ. ನೋಡ್ಬೇಕಾದ್ರೆ ಮಲ್ನಾಡು ಗಿಡ್ಡದಾಗಿ ಹಾಗೇನೆ ಇದೆ ಅಲ್ಲ, ಹಾಗೇನೆ ಇದೆ. ಒಂದು ಇದ್ರಲ್ಲಿ ಬಹಳ ಸುಲಭ ಇದು ನಮಗೆ ಸಾಕ್ಲಿಕ್ಕೆ ಮನೆಯಲ್ಲಿ ಅಲ್ಲ. ಮನೆಯಲ್ಲಿ ಸುಲಭ ಅಂದ್ರೆ ಹೆಚ್ಚು ಹಿಂಡಿ ಹಾಕಿ, ಕೆಲವರೆಲ್ಲ ಹಿಂಡಿಯಿಂದಲೇ ದಣ್ಣವನ್ನು ಸಾಕುವಂತದ್ದು ಇರ್ತದೆ. ಇದು ಹಾಗೇನಿಲ್ಲ, ಸ್ವಲ್ಪ ಹಿಂಡಿ, ಬೈ, ಹುಲ್ಲು ಈ ತರ ಎಲ್ಲ ಹಾಕಿದ್ರೆ ಸಹಜ ಗುಡ್ಡೆಗೆ ಹೋಗಿ ಮೈಕೊಂಡು ಬರ್ತದೆ. ನಾವು ಬಿಡ್ತೇವೆ ಇದರಲ್ಲಿ ಸಹಜವಾಗಿರ್ತದೆ. ಹಿಂಡಿ ಎಲ್ಲ ಹೆಚ್ಚಾಗುದಿಲ್ಲ. ಅದೇ ಇದು ಈಗ 9ನೇ ಕರು ಅಲ್ಲ? 9ನೇ ಕರು. 9ನೇ ಕರು ಹೆಸರೇನು ಅದರದ್ದು? ನಂದೀಶ. ನಂದೀಶ. ನೋಡಿ ಇಲ್ಲಿ ನಂದೀಶ ಇಲ್ಲಿದ್ದಾನೆ. ಹೌದು, ನಂದೀಶ ನೋಡಿ, 9ನೇ ಕರು ಅಂತ. ಇದು ಸಣ್ಣ ಜಾಗದಲ್ಲಿ ಮಾಡಿದ್ದಾರೆ. ಇದರಿಂದ ಸೆಗಣಿ ನೀರು ಎಲ್ಲವೂ ಅವರ ಕೈತೋಟಕ್ಕೆ ಹೋಗುವಾಗೆ ಆ ಕಡೆಗೆ ಕೈತೋಟಕ್ಕೆ ಹೋಗ್ತದೆ ಅಲ್ಲ. ಸಹಜವಾಗಿ ಇಲ್ಲಿಂದ ಬಸಳೆಗೆ ಬೇರೆ ಏನು ಫಸಲಿಗೆ ನಾವು ಹಾಕುದಿಲ್ಲ. ಇದರ ನೀರು ಮಾತ್ರ. ಪೈಪ್ ಲೈನ್ ಒಂದು ಸಣ್ಣ ನನ್ನ ಮಗ ಒಂದು ಮಾಡಿದ್ದೇನೆ, ಟೆಕ್ನಿಕಲ್ ಆಗಿ ಅವನು ಮಾಡಿದ್ದಾನೆ. 5 ನಿಮಿಷ ಬಿಟ್ರೆ 5 ನಿಮಿಷ ಬಿಟ್ರೆ 2 ನಿಮಿಷ ಬಿಟ್ರೆ ಅದಕ್ಕೆ ನೀರು ಸಾಕಾಗ್ತದೆ ಅಲ್ಲ. ನಮಗೆ ಸಹಜವಾಗಿ ಈಗ ಒಂದು ಬಸಳೆ ದೊಂಪನ್ನು ಮಾಡಿದ್ದೆವು, ಆನಂತರ ಅದನ್ನು ಸ್ವಲ್ಪ ಆತರ ಮಾಡಿ ಸಾವಯವ ಮಾಡಿದ್ರೆ ಅದು ನಿಮ್ಮ ಚಾನಲ್ ನೋಡಿ ನಮಗೆ ಸ್ವಲ್ಪ ಪ್ರೇರಣೆ ಆಯ್ತು. ಅದನ್ನು ಮಾರಾಟ ಮಾಡಿದ್ರೆ ನಮಗೆ ಸ್ವಲ್ಪ ಹಣ ಗಳಿಸಬಹುದು, ನಮಗೆ ಕೂಡ ಹೆಚ್ಚು ಮಾಡಬಹುದು. ಹಾಗೆ ಮತ್ತೆ ಪುನಃ 2 ಗಿಡವನ್ನು ನಾವು ಮಾಡಿದ್ದೇವೆ. ಇದು ನಮಗೆ ಅದು ಹೆಚ್ಚು ಇದಾಯ್ತು, ಅನುಕೂಲ ಆಯ್ತು. ಇನ್ನು ಕೂಡ ಮಾಡ್ಬೇಕು ಅಂತ ಅದೇನು ಯೋಚನೆಯಲ್ಲಿ ಇದ್ದೇವೆ. ನೀವು ಹೊರಗಡೆ ಓಡಾಡೋದ್ರಿಂದಾಗಿ ನಿಮ್ಗೆ ಅದು ಖಾಲಿ ಆಗುತ್ತೆ. ನೀವು ಹೊರಗಡೆ ಹಾಕಿದ್ರಲ್ಲ, ಹೌದು, ಸ್ವಲ್ಪ ಸಮಯ ಕಷ್ಟ ಆಗ್ತದೆ ಅಲ್ಲ, ನಾವು ಇದಕ್ಕೆ ಸಮಯ ಕೊಡುವಂತದ್ದು. ಆದ್ರೆ ಮನೆಯವರು ಕಾಲೇಜಿಂದ ಬಂದು ಅದರ ಒಟ್ಟಿಗೆ ಸಂಜೆ ಅಥವಾ ಬೆಳಿಗ್ಗೆನ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೃಷಿಯಲ್ಲಿ, ಹಾಗೆ ಅವರು ಅದನ್ನು ಜಾಸ್ತಿಯಾಗಿ ಮಾಡ್ತಾರೆ.